ಹಾಯ್, ವೆಲ್ಕಮ್ ಬ್ಯಾಕ್ ಟು ಲತಾ ರಾಘವೇಂದರ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಬಂದುಬಿಟ್ಟು ನಮ್ಮೂರಲ್ಲಿ ಜಾತ್ರೆ ಇತ್ತು, ಆ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಲ್ಗೋಗು, ಹೇಳು, ಏನಾದರೂ ಹೇಳು. ನೀನೇನು ಓದ್ತಿರೋದು ಹೇಳು. ನೀನೇನು ಓದ್ತಿರೋದು? ಯಾವ ಸ್ಟ್ಯಾಂಡರ್ಡ್ ನೀನು? ಯಾವ ಸ್ಟ್ಯಾಂಡರ್ಡು? ಹಾಂ 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 ಇಲ್ಲ ನೋಡಿ ಇಲ್ಲಿ. ಈ ಮಗು ಬಂದುಬಿಟ್ಟು ನಮ್ಮ ಬಾವನ ಮಗ ಚರಿತ್ ಅಂತ ಹೇಳ್ಬಿಟ್ಟು ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾರೆ ನೋಡಿ. ಈ ಕಡೆ ಭಟ್ರು ಎಲ್ಲ ಬೆಳಿಗ್ಗೆನೇ ಬಂದು ಅಡುಗೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಎಲ್ಲ ತರಕಾರಿ ಹಚ್ಚಿಟ್ಕೊಳ್ತಾ ಇದ್ದಾರೆ. ಈ ಕಡೆ ಎಲ್ಲ ಅಡುಗೆ ಮಾಡ್ಕೊಳೋದಕ್ಕೆ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದಾರೆ. ಎಲ್ಲ ಅವರೇ ಹಚ್ಚಿಟ್ಕೊಂಡ್ಬಿಟ್ರು, ನಮಗೇನು ಕೆಲಸ ಕೊಡಲಿಲ್ಲ. ನಾವು ಒಂದು ಸ್ವಲ್ಪ ಹೆಲ್ಪ್ ಮಾಡಿ ಆದಮೇಲೆ ನಾನು ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡಿಬಿಡೋಣ ಅಂತೇಳ್ಬಿಟ್ಟು ಎಲ್ಲ ದೇವ್ರ ಪೂಜೆ ರೆಡಿ ಮಾಡಿಕೊಂಡೆ. ಆರತಿ ಇರೋದ್ರಿಂದ ಎಲ್ಲ ಬೆಳಗ್ಗೆನೇ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನಮ್ಮೂರಲ್ಲಿ ಯಾವ ಥರ ಅಂದರೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ, ಸಂಜೆ ಆಗುತ್ತೆ ಆರತಿ ಮಾಡೋ ಅಷ್ಟರಲ್ಲಿ. ಅದಕ್ಕೆ ಬಂದಿರೋರಿಗೆಲ್ಲ ಈ ಕಡೆ ಊಟ ಬಡಿಸೋಣ ಅಂತೇಳ್ಬಿಟ್ಟು ಬೇಗನೆ ಬಡಿಸ್ತೀವಿ. ಈಗ ನೋಡಿ ಸಾಂಬಾರೆಲ್ಲ ರೆಡಿ ಆಗ್ತಿದೆ. ಈ ಥರ ಜಾಸ್ತಿ ಅಡುಗೆ ಎಲ್ಲ ಇದ್ದಾಗ ನಮಗೆ ಮಾಡೋದಕ್ಕಾಗಲ್ವಲ್ಲ, ಅದಕ್ಕೆ ಭಟ್ರನ್ನೇ ಮಾಡಿಬಿಡ್ತಾರೆ. ನಾವು ರೆಡಿ ಆಗಿಬಿಟ್ಟು ಸ್ನಾನ ಮಾಡಿಕೊಂಡು ನಮ್ಮ ಚರಿ ಜೊತೆ ಒಂದೆರಡು ಫೋಟೋ ತೆಕ್ಕೊಳ್ಳೋಣ ಅಂತ ತೆಕ್ಕೊಳ್ತಿದ್ದೆ. ಅವನಂತೂ ಆ ಕಡೆ ಈ ಕಡೆನೇ ನೋಡ್ತಿದ್ದೆ, ಬರೀ ಇಲ್ಲಿ ಡ್ಯಾನ್ಸ್ ಬೇರೆ ಮಾಡ್ತಿದ್ದೆ ನೋಡ್ರಿ. ನಾನು ವೀಡಿಯೋ ಮಾಡ್ತಿದ್ದೀನಿ ಅಂದ ತಕ್ಷಣ ಸ್ಟಾಪ್ ಮಾಡಿಬಿಟ್ಟ. ಅದಾದಮೇಲೆ ನಾವು ಮತ್ತೆ ಸಂಜೆ ಆರತಿ ತಗೊಂಡೋದಾಗ ಪೂಜೆ ಮಾಡಿಸೋದಕ್ಕಾಗಲ್ಲ, ತುಂಬ ಜನ ಇರ್ತಾರೆ ಅಂತೇಳ್ಬಿಟ್ಟು ನಾವು ಮಧ್ಯಾಹ್ನನೇ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ನಮ್ಮ ಚೆರಿನ ಕರ್ಕೊಂಡು ಬಂದ್ವಿ. ಎಷ್ಟು ಚೆನ್ನಾಗಿದೆ ನೋಡ್ರಿ, ಅವನಂತೂ ತುಂಬ ಕ್ಯೂಟಾಗಿ ಕಾಣಿಸ್ತಾನೆ. ಅದಾದಮೇಲೆ ನಾವು ಇಲ್ಲಿ ಪೂಜೆ ಮಾಡಿಸ್ಕೊತಾ ಇದ್ದೀವಿ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ದೇವರಿಗೆ. ನಾವು ಸಂಜೆ ಬಂದಾಗ ಈ ಥರ ನೋಡೋದಕ್ಕೂ ಆಗಲ್ಲ, ಫುಲ್ಲು ಜನನೇ ಸೇರಿಕೊಂಡಿರ್ತಾರೆ. ಇವಾಗ ಪೂಜೆ ಮಾಡಿಸ್ಕೊಂಡು ಹೋದರೆ ಮತ್ತೆ ಸಾಯಂಕಾಲ ಯಾರು ರಿಸ್ಕ್ ಇರಲ್ಲ ಅಂತೇಳ್ಬಿಟ್ಟು ಬೆಳಗ್ಗೆನೇ ಮಧ್ಯಾಹ್ನ ಬಂದು ಪೂಜೆ ಮಾಡಿಸ್ಕೊಂಡು ಹೋದ್ವಿ ನಾವು. ಅದಾದಮೇಲೆ ಸ್ವಲ್ಪ ಜನ ಊಟಕ್ಕೆ ಬಂದಿದ್ರು ಅಂತ ಎಲ್ಲ ಇಲ್ಲಿ ಊಟ ಬಡಿಸ್ತಿದ್ದಾರೆ ನೋಡಿ. ನಾನು ರೆಡಿಯಾಗಿದ್ದೆನಲ್ಲ ಸರಿ ಅಂತ ಹೇಳ್ಬಿಟ್ಟು ಒಂದೆರಡು ಫೋಟೋಸ್ ತೆಗೆಸ್ಕೊಂಡೆ. ಫೋಟೋಸ್ ತುಂಬ ಚೆನ್ನಾಗಿ ಬರ್ತಿದ್ವು. ನನಗೆ ಈ ಕಲರ್ ಸ್ಯಾರಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನಮ್ಮ ರಾಗು ತುಂಬ ಕ್ಯೂಟಾಗಿ ಕಾಣಿಸ್ತಿದ್ಯಾ ಅಂತ ಹೇಳ್ತಿದ್ದ. ನನಗೆ ಆರೆಂಜ್ ಕಲರ್ ಇಷ್ಟ, ಅದಕ್ಕೆ ಡ್ರೆಸ್ಸು ನನ್ನ ಹತ್ರ ಯಾವುದು ಆರೆಂಜ್ ಕಲರ್ ಇಲ್ಲ ಅಂತೇಳ್ಬಿಟ್ಟು ಒಂದು ಸ್ಯಾರಿ ತಗೊಂಡಿದ್ದೆ. ಅದಾದಮೇಲೆ ನಾನು ಈ ಕಡೆ ಆರತಿಗೆಲ್ಲ ರೆಡಿ ಮಾಡಿಟ್ಟಿದ್ದೆ ಫಸ್ಟು. ಅದಾದಮೇಲೆ ಈ ಥರ ಹೂವು ಎಲ್ಲ ಸೇರಿಸ್ಕೊಂಡು ಮತ್ತೆ ಆರತಿ ತಗೊಂಡೋದ್ವಿ. ಇದು ನಾವು ಆರತಿ ಹೋಗೋದಕ್ಕೂ ಮುಂಚೆ ನಾವು ಒಂದು ಸ್ವಲ್ಪ ಜನದ ಆರತಿ ಹೊಡೆಸ್ಬಿಟ್ಟು ಅಲ್ಲಿ ಕೂರಿಸಿರ್ತಾರೆ ನೋಡಿ, ಎಲ್ಲರೂ ಕೂತಿದ್ದಾರೆ. ಅದಾದಮೇಲೆ ಇನ್ನೊಂದು ಕಡೆಯವ್ರನ್ನ ಕರ್ಕೊಂಡು ಬರ್ತಾರೆ. ಅದಾದಮೇಲೆ ಎಲ್ಲರೂ ಸೇರಿಸ್ಬಿಟ್ಟು ದೇವಸ್ಥಾನದ ಹತ್ರ ಹೋಗ್ತೀವಿ. ತುಂಬ ಜನ ಬಂದಿದ್ದರು ನೋಡಿ, ಎಲ್ಲರೂ ಎಷ್ಟು ಜನ ನಿಂತ್ಕೊಂಡಿದ್ದಾರೆ ಎಲ್ಲ ಕಡೆಯಿಂದನೂ. ಆಲ್ರೆಡಿ ಸಂಜೆ ಆಗೋಗಿತ್ತು. ನಾವು ಆರತಿ ತೊಗೊಂಡೋದಾಗ ಒಂದು ಸ್ವಲ್ಪ ಬೆಳಕಿತ್ತು. ಅದಾದಮೇಲೆ ನಾವು ಆರತಿ ಬೆಳ್ಕೊಂಡು ಬರೋ ಅಷ್ಟೊತ್ತಿಗೆ ಫುಲ್ಲು ಕತ್ಲಾಗೋಗಿತ್ತು. ಎಷ್ಟೊತ್ತಾಗಿತ್ತು ಅಂದರೆ ಒಂದು 8:30 ಅನಿಸುತ್ತೆ. ನಾವು ಮನೆ ಹತ್ರ ಬರಬೇಕಾದ್ರೆ ಅಷ್ಟು ಟೈಮ್ ಆಗಿತ್ತು. ಎಲ್ಲರೂ ಊರಲ್ಲಿ ಬೇಗ ಮಾಡ್ತಾರೆ, ನಿಜವಾಗ್ಲೂ ಈ ಊರಲ್ಲೇ ಅಂತ ಅನಿಸುತ್ತೆ. ಫುಲ್ಲು ಸಂಜೆಯಲ್ಲಿ ಆರತಿ ಮಾಡೋದು. ಯಾವುದು ವೀಡಿಯೋ ಜಾಸ್ತಿ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ ಮನೆ ಹತ್ರದ್ದೆಲ್ಲ. ಮತ್ತು ಅವತ್ತು ಬೆಳಿಗ್ಗೆ ಭೀಮ ಅಮಾವಾಸ್ಯೆ ಇತ್ತಲ್ಲ, ಅವತ್ತಿಂದ ವ್ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾನಿವತ್ತು ಬೆಳಿಗ್ಗೆ ಪೂಜೆ ಮಾಡೋದಕ್ಕಾಗಲಿಲ್ಲ, ಅದಕ್ಕೆ ಸಂಜೆ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಶಾಪಿಗೂ ಬೇರೆ ಹೋಗಿದ್ವಲ್ಲ, ಮತ್ತು ಊರಿಂದ ಬೆಳಿಗ್ಗೆ ಬಂದಿದ್ದು ಏನು ಕೆಲಸ ಮಾಡೋದಕ್ಕಾಗಿಲ್ಲ ಅಂತೇಳ್ಬಿಟ್ಟು ಭೀಮನ ಅಮಾವಾಸ್ಯೆ ಮಾಡೋದಕ್ಕಾಗಲಿಲ್ಲ. ನಾನು ಪ್ರತಿ ವರ್ಷ ಮಾಡ್ತೀನಿ, ಅದೇ ಥರ ಈ ವರ್ಷವೂ ಮಾಡ್ಕೊಳ್ಳೋಣ ಅಂತ ಈ ಕಡೆ ನೋಡಿ ಎಲ್ಲ ರೆಡಿ ಮಾಡಿಕೊಂಡು ನಾನು ಪಾದ ಪೂಜೆ ಮಾಡ್ತಾಯಿದ್ದೀನಿ. ನಮ್ಮ ರಾಗು ಇದ್ಬಿಟ್ಟು ಎಲ್ಲ ಬರೀ ಫೋಟೋ ವೀಡಿಯೋಕ್ಕೆ ಮಾತ್ರ ಅಲ್ಲ, ಭಕ್ತಿ ಇರಬೇಕು ಅಂತ ಎಲ್ಲ ಹೇಳ್ತಿದ್ದ. ಭಕ್ತಿ ಇರೋದಕ್ಕೆ ಮಾಡ್ತಾಯಿರೋದು ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಮಾತಾಡ್ತಿದ್ವಿ. ನಾನು ಪ್ರತಿ ವರ್ಷ ಮಾಡ್ಕೊಳ್ಬೇಕಾದ್ರೂ ಒಂಥರ ಖುಷಿ ಇರುತ್ತೆ. ನಾವು ಹೋದ ವರ್ಷ ಭೀಮನ ಅಮಾವಾಸ್ಯೆ ಇದ್ದಾಗ ನಾವು ನಮ್ಮ ರಾಗು ಒಂದು ಜಾವ ಬೈಕ್ನ ಇಷ್ಟಪಟ್ಟಿದ್ದ, ಅದನ್ನು ಭೀಮನ ಅಮಾವಾಸ್ಯೆ ದಿನ ತಗೊಂಡು ಬಂದಿದ್ವಿ. ಅದು ಈ ವರ್ಷ ನಮಗೆ ನೆನಪಿಸ್ಕೊಳ್ತಿದ್ವಿ. ಹೋದ ವರ್ಷ ಭೀಮನ ಅಮಾವಾಸ್ಯೆ ಇದ್ದಾಗ ನಾವು ಭೀಮನ ಅಮಾವಾಸ್ಯೆ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗಿ ಜಾವ ಬೈಕ್ ತಗೊಂಡು ಬಂದಿದ್ವಿ ಅಂತ ಹೇಳ್ಬಿಟ್ಟು. ನಾನಿವತ್ತು ಸಂಜೆ ಪೂಜೆ ಮಾಡ್ಕೊಳ್ಳೋ ಅಷ್ಟರಲ್ಲಿ ಟೈಮು 8 ಗಂಟೆ ಆಗಿತ್ತು. ಎಲ್ಲ ಪೂಜೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋದೆ ಒಂದು
ಅರ್ಧ ಗಂಟೆ ಮುಗೀತು. ಅದಾದಮೇಲೆ ರಾಘವನು ಬಂದ. ಅದಾದಮೇಲೆ ನಾನು ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಬೆಳಿಗ್ಗೆ ಪೂಜೆ ಮಾಡೋಕ್ಕಾಗಲಿಲ್ಲ ಅಂತೇಳ್ಬಿಟ್ಟು ಏನೋ ಅರ್ಜೆಂಟಲ್ಲಿ ಮಾಡೋದು ಆ ಥರ ಎಲ್ಲ ನನಗಿಷ್ಟ ಆಗಲ್ಲ. ಸಮಾಧಾನವಾಗಿ ನನಗೆ ಯಾವಾಗ ಟೈಮ್ ಇರುತ್ತೋ ನಾನು ಆವಾಗಲೇ ಇದು ಮಾಡ್ಕೊತೀನಿ. ಟೈಮು ಅದೆಲ್ಲ ನಾವು ಮಾಡ್ಕೊಂಡಿರೋದು. ಎಲ್ಲ ಟೈಮು ಕೆಲವೊಬ್ರು ಹೇಳ್ತಾರೆ ಈ ಟೈಮ್ ಸರಿ ಇಲ್ಲ, ಕೆಟ್ಟ ಟೈಮು ಒಳ್ಳೆ ಟೈಮು ಅಂತ ಹೇಳ್ಬಿಟ್ಟು. ನಾವು ಯಾವಾಗಲೂ ನಮ್ಮ ಮನಸ್ಸಲ್ಲಿ ಒಳ್ಳೇದು ಅಂದ್ಕೊಂಡು ಮಾಡಿದ್ರೆ ಆ ಟೈಮೂ ನಮಗೆ ಚೆನ್ನಾಗಿ ಅನಿಸುತ್ತೆ. ನಾನು ಅಷ್ಟಾಗಿ ಆ ಟೈಮ್ ಈ ಟೈಮು ಅಂತೆಲ್ಲ ಇದು ಮಾಡಲ್ಲ. ನನಗೆ ಯಾವಾಗ ಸಮಾಧಾನ ಅನಿಸುತ್ತೋ ಆವಾಗ ನಾವು ಒಳ್ಳೆ ಮನಸ್ಸಿಂದ ಎಲ್ಲ ಪೂಜೆ ಮುಗಿಸ್ಕೊಂಡ್ರೆ ನಮಗೆ ಸಮಾಧಾನ ಅನಿಸಿದ್ರೆ ಸಾಕು. ನಾನು ಈ ಕಡೆ ರಾಘುಗೆ ಅರಿಶಿನ ಕುಂಕುಮ ಇಡು, ತಾಳಿಗೂ ಮತ್ತು ಕೆನ್ನೆಗೂ ಎಲ್ಲ ಅಂತ ಹೇಳ್ತಿದ್ದೆ. ಯಾವಾಗ ಅರಿಶಿನ ಕುಂಕುಮ ಇಡಬೇಕಾದ್ರೂ ರಾಘು ನಗ್ತಾ ಇರ್ತಾನೆ. ಯಾಕಂದರೆ ನಾನು ಯಾವಾಗಲೂ ಅವ್ನು ನನ್ನ ಮದುವೆ ಟೈಮಲ್ಲಿ ಅರಿಶಿನ ಕುಂಕುಮ ಇಡೋ ಅಂತ ಅಂದರೆ ಕೆನ್ನೆಗೆ ಅರಿಶಿನ ಇಡೋದ್ರ ಬದಲು ಕುಂಕುಮ ಇಟ್ಬಿಟ್ಟಿದ್ದ. ಅದನ್ನು ಯಾವಾಗ ಅರಿಶಿನ ಕುಂಕುಮ ಇಡಬೇಕಾದ್ರೂ ನಾನು ಅದನ್ನೇ ಹೇಳ್ಬಿಟ್ಟು ಒಂಥರ ಅವನ್ನ ಆಡಿಸ್ಕೊತಾ ಇರ್ತೀನಿ. ಆವಾಗ ಇಬ್ಬರಿಗೂ ನಗು ಬರ್ತಿರುತ್ತೆ. ಫಸ್ಟ್ ಟೈಮ್ ನಾನು ಇಟ್ಟಿದ್ದಲ್ವ, ಅದಕ್ಕೆ ನಂಗೆ ಗೊತ್ತಿರಲಿಲ್ಲ ಆ ಥರ ಮಾಡಿದ್ದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತೇನೆ. ನಾನು ಮದುವೆ ಫೋಟೋ ನೋಡಿದ್ರೆ ಇವಾಗಲೂ ನನಗೆ ನೆನ್ಪು ಬರೋದೆ ಅದು. ನನ್ನ ಕೆನ್ನೆ ಫುಲ್ಲು ರೆಡ್ ಕಲರ್ ಕಾಣಿಸ್ತಿರುತ್ತೆ ಅವನು ಆ ಕುಂಕುಮ ಹಚ್ಚಿರೋದು. ಅದಾದಮೇಲೆ ಈ ಬೆರಳಲ್ಲಿ ಇಡಬೇಕು ಕುಂಕುಮನ ಹಣೆಗೆ ಅಂತ ಹೇಳಿದ್ರೆ ನನಗೆ ಆ ಬೆರಳಲ್ಲಿ ಇಡೋಕ್ಕೆ ಬರಲ್ಲ, ನಾನೇನು ಡೈಲಿ ಇಡ್ತೀನ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತೇನೆ. ನಾನು ಈ ಕಡೆ ಕಂಕಣ ರೆಡಿ ಮಾಡಿದ್ನಲ್ಲ, ಕಂಕಣ ನಾನು ರಾಘು ಕಟ್ಬಿಟ್ಟು ಅವನ ಕೈಯಿಂದ ನಾನು ಕಟ್ಟಿಸ್ಕೊಂಡೆ. ಇನ್ನೇನು ಪೂಜೆ ಮುಗೀತಲ್ವ, ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಪೂಜೆ ಮುಗಿಸ್ಕೊಂಡ್ವಿ. ನಾನು ಈ ಕಡೆ ದೀಪ ರೆಡಿ ಮಾಡ್ಕೊಂಡಿದ್ದೆ, ಆರತಿ ಮಾಡೋಣ ಅಂತ ಹೇಳ್ಬಿಟ್ಟು ಆ ದೀಪದಲ್ಲಿ ಆರತಿನೂ ಮುಗಿಸ್ಕೊಂಡೆ. ರಾಘು ಹೇಳ್ತಿದ್ದ, ಏನು ಮುಖಕ್ಕೆ ಮಂಗಳಾರತಿ ಎತ್ತೋ ಥರ ನನಗೂ ಸೇರಿಸಿ ಎತ್ತುತ್ತಿದೆಯಾ ಅಂದರೆ, ನಿನಗೂ ಸೇರಿಸೇನೆ ಬೆಳಗಬೇಕು, ಬರೀ ಪಾದ ಪೂಜೆ ಮಾಡಿದ್ದೀವಿ ಅಂತ ಪಾದಕ್ಕೆ ಅಷ್ಟೇ ಬೆಳಗೋದಲ್ಲ ಅಂತ ಹೇಳ್ಬಿಟ್ಟು ನಾನು ಹೇಳ್ತಿದ್ದೆ. ಅದಾದಮೇಲೆ ಆಶೀರ್ವಾದ ಮಾಡಬೇಕು, ಸುಮ್ಮನೆ ಪಾದ ತೊಳಸ್ಕೊಳ್ಬಾರ್ದು ಅಂತ ಹೇಳ್ಬಿಟ್ಟು ಅಕ್ಷತೆ ಹೂವು ಕೊಟ್ಟೆ ರಾಘುಗೆ. ಅವನು ಆಶೀರ್ವಾದ ಮಾಡ್ತಿದ್ದ. ಏನಂತ ಆಶೀರ್ವಾದ ಮಾಡಲಿ, ತಥಾಸ್ತು ಮಗಳೇ ಅಂತ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದ. ಏನು ಹೇಳಿದ್ರು ಏನಾದರೂ ಒಂದು ಹೇಳ್ಬಿಟ್ಟು ನಗಾಡಿಸ್ತಿರ್ತಾನೆ. ಅದಕ್ಕೆ ನಾನು ಎಲ್ಲನೂ ತಮಾಷೆ ಮಾಡಬೇಡ, ಸೀರಿಯಸ್ ಆಗಿರು, ತಮಾಷೆ ಮಾಡೋ ಟೈಮ್ ಏನಲ್ಲ ಇದು, ಭಕ್ತಿಯಿಂದ ಮನಸ್ಸಿಂದ ಆಶೀರ್ವಾದ ಮಾಡು ಅಂತ ಹೇಳ್ತಿದ್ದೆ. ನಾನು ಈ ಕಡೆ ಸ್ವೀಟ್ ಮಾಡ್ಕೊಳೋದಕ್ಕಾಗಲಿಲ್ಲ. ಪ್ರತಿ ವರ್ಷ ನಾನೇನಾದರೂ ಸ್ವೀಟ್ ಮಾಡ್ಕೊತಿದ್ದೆ. ಈ ವರ್ಷ ನನಗೆ ಟೈಮ್ ಇರಲಿಲ್ಲ ಸ್ವೀಟ್ ಮಾಡೋದಕ್ಕೆ. ಅದಕ್ಕೆ ಮನೇಲಿ ಬಾಳೆಹಣ್ಣಿತ್ತು ಅಂತ ಹೇಳ್ಬಿಟ್ಟು ಅದನ್ನೇ ಸ್ವಲ್ಪ ಸಕ್ಕರೆ ಎಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಸ್ವೀಟ್ ಮಾಡಿಕೊಂಡು ಅದನ್ನೇ ರಾಘುಗೂ ತಿನ್ನಿಸ್ದೆ. ಈ ಕಡೆ ಭೀಮನ ಅಮಾವಾಸ್ಯೆ ಮುಗೀತಲ್ಲ, ಏನು ಕೊಡ್ಸೋದಿಲ್ವ, ಸುಮ್ಮನೆ ಕಾಲು ತೊಳಸ್ಕೋಬಾರ್ದು ಅಂತ ರಾಘು ಹೇಳ್ತಿದ್ದೆ. ಏನು ಕೊಡ್ಸೋಣ, ನೀನೇನು ಹೇಳಲಿಲ್ಲ ಅಂದರೆ ನಾನು ಹಿಂಗೆ ಹೇಳೋಕ್ಕಾಗುತ್ತೆ, ನೀನೇ ಏನಾದರೂ ಕೊಡಬೇಕು. ಎಲ್ಲರೂ ಭೀಮನ ಅಮಾವಾಸ್ಯೆ ಪೂಜೆ ಮುಗಿದಾದ್ಮೇಲೆ ಸೀರೆ ಎಲ್ಲ ತಂದು ಕೊಡ್ತಾರೆ ನೋಡಿ, ನೀನೇನೋ ತಗೊಂಡು ಬಂದಿಲ್ವಾ ಅಂತ ಕೇಳ್ತಿದ್ದೆ. ಸರಿ ಏನು ಬೇಕು ಬಾ ಕೊಡ್ಸೋಣ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದ. ನಾನು ಈ ಕಡೆ ಒಂದು ಸ್ವಲ್ಪ ವೀಡಿಯೋಸ್ ಮಾಡಿಸ್ಕೊಂಡು ಮತ್ತೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ಇಲ್ಲಿ ಹತ್ರದಲ್ಲಿರೋ ದೇವಸ್ಥಾನ 9 ಗಂಟೆ ಆಗಿತ್ತಲ್ಲ, ಕ್ಲೋಸ್ ಆಗಿತ್ತು. ಅದಕ್ಕೆ ನಾವು ಇದ್ಬಿಟ್ಟು ಟೌನಲ್ಲಿರೋ ದೇವಸ್ಥಾನಕ್ಕೆ, ಶಿವನ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ನೋಡಿದ್ರೆ ಇಲ್ಲಿ ನಮಗೆ ಆಶ್ಚರ್ಯ ಆಯಿತು, ಎಷ್ಟು ಚೆನ್ನಾಗಿ ದರ್ಶನ ಆಯಿತು ದೇವ್ರದ್ದು ಅಂತ ಹೇಳ್ಬಿಟ್ಟು. ಇಲ್ಲಿ ಪಾರ್ವತಿ ದೇವಿದು ರಥೋತ್ಸವ ಮಾಡ್ತಿದ್ರು, ಒಂಥರ ಚೆನ್ನಾಗಿತ್ತು ನೋಡಿ. ಈ ಕಡೆ ಎಲ್ಲ ಏನೋ ಇದು ಕರೆಸಿದ್ದಾರೆ, ಅವರು ಫುಲ್ ಡ್ಯಾನ್ಸ್ ಮಾಡ್ತಿದ್ದಾರೆ, ವಾಯ್ಸೆಲ್ಲ ಸೇರ್ಕೊಬಿಟ್ಟು ಒಂಥರ ಚೆನ್ನಾಗಿತ್ತು. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ. ಯಾವುದೇ ಹೆಣ್ಣು ದೇವರು ಅಷ್ಟೇ ಅಲಂಕಾರ ಮಾಡಿದರೆ ತುಂಬ ಸುಂದರವಾಗಿ ಕಾಣಿಸುತ್ತೆ. ಈ ಕಡೆ ಶಿವ ಪಾರ್ವತಿದು ಮುಂದೆಗಡೆ ಇದು ಇಟ್ಟಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಅಲಂಕಾರನೂ ತುಂಬ ಚೆನ್ನಾಗಿ ಮಾಡಿದ್ರು. ಇದು ದೇವಸ್ಥಾನದ ಹತ್ರನೇ ರಥದಲ್ಲಿ ಮೆರವಣಿಗೆ ಮಾಡ್ತಿದ್ರು. ನಾವು ಒಂದು ಸ್ವಲ್ಪ ಹೊತ್ತು ಇದನ್ನು ನೋಡ್ಕೊಂಡ್ಬಿಟ್ಟು ಅದಾದಮೇಲೆ ಅಲ್ಲೇ ಒಂದು ದೇವಸ್ಥಾನ ಇತ್ತು, ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇದು ಮಧುಗಿರಿಯಲ್ಲಿರೋ ತುಂಬ ಹಳೆಯ ಅಂದರೆ ತುಂಬ ಹಳೆಯ ದೇವಸ್ಥಾನ, ತುಂಬ ವರ್ಷದ ಇತಿಹಾಸ ಇದೆ ಇದಕ್ಕೆ. ಆದರೂ ಇವಾಗಲೂ ತುಂಬ ಚೆನ್ನಾಗಿದೆ ಈ ದೇವಸ್ಥಾನ. ನಮಗೆ ಯಾವಾಗಾದರೂ ಮನಸ್ಸಿಗೆ ಒಂಥರ ಬೇಜಾರು ಅನಿಸಿದ್ರೆ ನಾವು ಒಂದು ಸ್ವಲ್ಪ
ನೆಮ್ಮದಿ ಬೇಕು ಅಂತ ಅನಿಸಿದ್ರೆ ಏನು ಮಾಡ್ತೀವಿ, ನಾವು ಒಂದು ಸ್ವಲ್ಪ ಹೊತ್ತು ಈ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕೂತ್ಕೊಂಡು ಬರ್ತೀವಿ. ಎಷ್ಟು ನಿಶಬ್ದವಾಗಿರುತ್ತೆ ಅಂದರೆ ತುಂಬ ನಿಶಬ್ದವಾಗಿರುತ್ತೆ. ಪ್ರತಿ ಸೋಮವಾರ ಏನಾದರೂ ವಿಶೇಷ ಇದ್ದಾಗೆಲ್ಲ ತುಂಬ ಜನ ಬರ್ತಾರೆ. ಲಾಸ್ಟಲ್ಲಿ ಹೋಗಿದ್ದು, ಆದರೂ ನಮಗೂ ಪ್ರಸಾದ ಸಿಕ್ತು. ಅದಾದಮೇಲೆ ನಾನು ಏನು ಗಿಫ್ಟ್ ಕೊಡಿಸಲ್ವ ರಾಘು ಅಂತ ಕೇಳ್ತಿದ್ನಲ್ಲ, ಅದಕ್ಕೆ ರಾಘು ಏನಾದರೂ ತಗೋ ಅಂತ ಹೇಳ್ತಿದ್ದ. ಅದಕ್ಕೆ ನಾನು ಏನೂ ಬೇಡ ಬಾರಪ್ಪ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಬಳೆ ಕೊಡಿಸ್ಕೊಂಡು ಮತ್ತೆ ಮನೆಗೆ ಬಂದುಬಿಟ್ವಿ. ಏನೇ ಕೊಡಿಸಿದ್ರು ಹೋದ ವರ್ಷ ದೊಡ್ಡದೇ ಗಿಫ್ಟ್ ಕೊಡಲಿ ಚಿಕ್ಕದೇ ಗಿಫ್ಟ್ ಕೊಡಲಿ, ಹೋದ ವರ್ಷ ಕೊಡಿಸಿದ್ದೆ ಅಂತ ಹೇಳ್ಬಿಟ್ಟು ಮುಂದಿನ ವರ್ಷ ಅವನಿಗೆ ನೆನಪಿಸ್ತಾ ಇರ್ತೀನಿ. ಅದಕ್ಕೋಸ್ಕರ ನಾನು ಸುಮ್ಮನೆ ಬಳೆ ತೊಗೊಂಡು ಬಂದೆ. ಪ್ಲೀಸ್ ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.